ಬರೋಣ ರಾಜ್ ರತನ್ ಟ್ರಾವೆಲ್ಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ. ಇನ್ನೂರು ಟು ದಿಲ್ಲಿ ಹೊಂಟದ ಬಸ್. ಇದ್ರದ್ದೊಂದು ಎಂಟ್ರಿಯಲ್ ಮತ್ತು ಎಕ್ಸ್ಟ್ರಿಯಲ್ ಮಾಡೋಣ. ಸೊ ಬಸ್ 4, 5, 6, 7, 8 CC ಕ್ಯಾಮ್ರಾ. ಬಾ ಗ್ರೇಟ್. ಅಟ್ ದ ಫಸ್ಟ್ ಟೈಮ್ ನಾನು 8 CC ಕ್ಯಾಮ್ರಾ ಕೊಟ್ಟಿರೋದು ನೋಡಾತಿದ್ದೆ. ಸೊ ಇನ್ನು ಮಿಕ್ಕಿರೋದೆಲ್ಲ ಸೇಮ್ ಐತಿ. ಎಂಟ್ರಿಯಲ್ ಈ ಥರ ಐತಿ. ಸೊ FM ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಇವೆಲ್ಲ ಲೈಟ್ ಕಂಟ್ರೋಲ್ಸ್ ತೋರಿಸಿದೆ ನಿಮ್ಗೆ. ವೈಟ್ ಆ್ಯಂಡ್ ರೋಡ್ ಹಾಕಿದ್ರೆ ಅದೊಂದು ಲುಕ್ ಓಲೋ ಬಸ್ಸಿಗೆ. ಹಾಗಾಗಿ ಆಲ್ವೇಸ್ ವೈಟ್ ಆ್ಯಂಡ್ ರೋಡ್ ಇರೋದು. ಇದು ಒಂದು ಎಮರ್ಜೆನ್ಸಿ ಡೋರ್. ಇಲ್ಲೂ ಮಾತ್ರ ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೊ ಈ ಥರ ಇದೆ ನೋಡ್ರಿ. ಇನ್ನೊಂದು ಎಕ್ಸ್ಟ್ರಾ ಏನಪ್ಪ ಅಂತಂದ್ರೆ ಇಲ್ಲೇ ಸ್ವಿಚ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಬಾಕಿ ಗಾಡಿನ ನೋಡಿದ್ರೆ ಬರೀ USB ಇದಷ್ಟೇ ಇತ್ತು, ಸಾಕೆಟ್ ಇತ್ತು. ಬಟ್ ಇದಕ್ಕೆ ಸ್ವಿಚ್ ಕೂಡ ಎಕ್ಸ್ಟ್ರಾ ಐತಿ. ಸೊ ಇದೊಂದು ಗುಡ್. ಮುಂದೇನೋ ಸ್ವಲ್ಪ ಎಲ್ಲ ಸ್ಕ್ರಾಚ್ ಮಾಡ್ಕೊಂಬಿಡೋಣ. ರೈಟ್ ಸೈಡ್ ಒಂದು ನಮಸ್ಕಾರ, ಹಾಯ್, ಹಲೋ, ಐ ಆಮ್ ಅವರ್ ಮನೋರಾಜ್. ಹೆಂಗಿದ್ರಣ್ಣ ಎಲ್ಲರೂ? ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ರಾಜ್ ರತನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತೇಳಿ ಇವ್ರದ್ದು ಮೇನ್ ಬ್ರಾಂಚ್ ಬಂದು ಇಂದೂರ್ ಒಳಗೆ. ಮೇನ್ ಪಾಯಿಂಟ್ ಇಂದೂರ್ ಇವ್ರದ್ದು. ಅಂದ್ರೆ ಇವಾಗ ನಮ್ದು ಹೆಂಗೆ ಬೆಂಗಳೂರು ಒಳಗೆ SRS ಎಲ್ಲ ಈ ಥರ ಮೇನ್ ಪಾಯಿಂಟ್ ಇದ್ದಲ್ಲ, ಆ ಥರ ಇವ್ರದ್ದು ರಾಜ್ ರತನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಅದು ಇಂದೂರ್ ಒಳಗೆ ಐತಿ. ಸೊ ಇಲ್ಲಿ ಬಂದಿದ್ದೀನಿ ಮತ್ತು ಅವ್ರ ಪಾರ್ಕಿಂಗ್ ಹತ್ರನ. ಬಟ್ ಇಲ್ಲಿಂದ ಒಂದು ದಿಲ್ಲಿಗೆ ಹೊಂಟೈತೆ ಬಸ್, ಓಲೋ 9600S. ಬಟ್ ಅವ್ರದ್ದು ಇಂಟೀರಿಯಲ್ ಯಾಕಂದ್ರೆ ನಿಮ್ಗೆ ಇಂಟೀರಿಯಲ್ ಹೇಳಿದ್ನಲ್ಲ, ಮೇನ್ ಬಸ್ ಬೇರೆ ಬೇರೆ ಕಂಪ್ನಿಯವ್ರು ತೊಗೊಂಡಿರ್ತಾರೆ. ಬಟ್ ಓಲೋನೇ ಇರುತ್ತೆ. ಬಟ್ ಇಂಟೀರಿಯಲ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟೀರಿಯಲ್ ಒಳಗೆ ಏನೇನು ನೀವು ಯಾವ ಥರ ಇಂಟೀರಿಯಲ್ ಅಲ್ಲಿ ಬುಕ್ ಮಾಡುವಾಗ ಹೇಳ್ತಾರೆ ಆ ಥರ ರೆಡಿ ಮಾಡಿ ಕೊಡ್ತಾರೆ ಓಲೋದವರು. ಇಲ್ಲಪ್ಪ ನಮ್ಗೆ ಸೆಲ್ ಕೊಡು ಅಂತಂದ್ರೆ ಜಸ್ಟ್ ನಿಮ್ಮ ಬಾಡಿ ಕಟ್ಟಿ ಪೂರ ಪ್ಲಾಟ್ಫಾರ್ಮ್ ಟೈಪ್ ಮಾಡಿ ಕೊಟ್ಬಿಡ್ತಾರೆ. ಅದು ಸೆಲ್ ಅಂತ ಕರೀತಾರೆ. ಸೊ ಒಂದೊಂದು ಕಂಪ್ನಿಯವ್ರು ಒಂದೊಂದು ಥರ ಮಾಡಿದ್ದಾರೆ. ಬಟ್ ಈ ಕಂಪ್ನಿಯೊಳಗೂ ಕೆಲವೊಂದಿಷ್ಟು ಚೇಂಜಸ್ ಕಂಡು ನನಗೆ. ಸೊ ಅದಕ್ಕೆ ತೋರಿಸ್ಬೇಕೇನೋ. ಸೊ ಹೊಳ್ಳಿ TV ಇದೆ, ಹೊಳ್ಳಿ ಚಾರ್ಜಿಂಗ್ ಪಾಯಿಂಟ್ಸ್ ಇದಾವೆ. ಕೆಲವಷ್ಟು ಹಂಗೆ ಭಾಳ ಚೇಂಜಸ್ ಇದಾವೆ. ಹಂಗೆ ಒಳಗಡೆ ಇಂಟೀರಿಯಲ್ ಮೇನ್ ನೋಡೋಕೆ ಬರೋದು ನಾನು. ಬರೀ ಅದನ್ನ ಒಂದು ಇಂಟೀರಿಯಲ್ ಎಷ್ಟೆಲ್ಲ ಅಂತ ಮಾಡಿ ಹಾಕಿರ್ತೀನಿ. ಎಷ್ಟೆಲ್ಲ ಅಂಕ ಸೇಮೇ ಇದೆ, ಏನು ಚೇಂಜಸ್ ಇಲ್ಲ. ಸ್ವಲ್ಪ ಪೇಂಟು ಮತ್ತು ನಂಬರ್ ಪ್ಲೇಟ್ ಎಲ್ಲ VIP ನಂಬರ್ ಪ್ಲೇಟ್ ಇದೆ. ಇವರು ಆಲ್ಮೋಸ್ಟ್ ನಾನು ರಾಜ್ ರತನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನೋಡಿದೆ ಬಸ್. ಸ್ವಲ್ಪ VIP ನಂಬರ್ ಜಾಸ್ತಿ, 000, 999, ಸ್ವಲ್ಪ ಈ ಥರ ಸೀರೀಸ್ ನಂಬರ್ ಜಾಸ್ತಿ ಅದಾವೆ. ಸೊ ಈ ಬಸ್ಸಿನ ನಂಬರು ಮಸ್ತ್ ಐತಿ, ಅದನ್ನು ತೋರಿಸ್ತೀನಿ ಬರೀ ವಿಡಿಯೋ ಒಳಗೆ. ಒಳಗೆ ಹೆಚ್ಚಿನ ಹೇಳಿದ್ರೆ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟೇನಿ. ಅಲ್ಲೂ ಕೂಡ ಫಾಲೋ ಮಾಡಿ ಕೇಳ್ರಿ. ಒಳ್ಳೆ ಏನು ಚೇಂಜಸ್ ಅಂತ ಈ ಬಸ್ ನಿಮ್ಗೆ ಹೇಳ್ರಿ. ಮತ್ತೆ ಏನಾದ್ರು ಚೇಂಜಸ್ ಮಾಡೋದಿತ್ತು ಅಂದ್ರೆ ಇಂಥ ಬಸ್ ಹಿಂಗೆ ಅಂತ ಹೇಳ್ರಿ. ಆದಷ್ಟು ನಾನು ಅದನ್ನು ಅಲ್ಲಿ ಓಲೋದ್ರಿಗೆ ಯಾರಿಗೆ ರೀಚ್ ಮಾಡೋವಂಥ ಪ್ರಯತ್ನ ಪಡ್ತೀನಿ. ಬರೀ ಬಸ್ ಹೆಂಗೈತಿ ಅಂತ ಹೇಳಿ ಅಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರೋಣ ರಾಜ್ ರತನ್ ಟ್ರಾವೆಲ್ಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ. ಇನ್ನೂರು ಟು ದಿಲ್ಲಿ ಹೊಂಟದ ಬಸ್. ಇದ್ರದ್ದೊಂದು ಎಂಟ್ರಿಯಲ್ ಮತ್ತು ಎಕ್ಸ್ಟ್ರಿಯಲ್ ಮಾಡೋಣ. ಸೊ ಬಸ್ ನಂಬರ್ ಹಂಗ್ರೆ ನಂಗೆ ಮರಿಲಾಯ್ಕಾದ NP09 DG 0009. ಮುಂದೇನೋ ಸ್ವಲ್ಪ ಎಲ್ಲ ಸ್ಕ್ರಾಚ್ ಮಾಡ್ಕೊಂಬಿಡೋಣ. ಎಲ್ಲಿ ರೈಟ್ ಸೈಡ್ ಒಂದು ತೋರಿಸ್ಕೊಂಡ್ರಿ. ಸೊ ಆಲ್ರೆಡಿ ದಿಲ್ಲಿ ಹೊಂಟೈತಿ, ರೆಡಿ ಆಗಿ ಇವಾಗ. ಸೊ ದಿಲ್ಲಿಯಿಂದ ಇಂದೂರಿಂದ ದಿಲ್ಲಿ ಐತಿ ಬಸ್ ಇವ್ರದ್ದು. ಸೊ ಆಲ್ಮೋಸ್ಟ್ ಇವ್ರ ಬಸ್ಸಿನ ನಂಬರ್ ಎಲ್ಲ ನೋಡಿದ್ರೆ ಸ್ವಲ್ಪ ಎಲ್ಲ VIP ನಂಬರ್ಸ್ ಅದಾವ ಅವರು. ಸೊ ಹಿಂದ್ಗಡೆ ಸಾಕಾದಿದ್ದು ಬೇರೆ ಗಾಡಿ ನಂಬರ್ ಬರುತ್ತೆ ನಿಮಗೆ. ಹೆಂಗೈತಿ ಮುಂದ್ಗಡೆ ಎಲ್ಲೋ ಟಚ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಆಲ್ರೆಡಿ. ಲೆಫ್ಟ್ ಸೈಡಿಗೆ ರೇಂಜ್ ಆಗೈತಿ. ಬರ್ರಿ ಒಳಗಡೆ ಇಂಟೀರಿಯಲ್ ನೋಡೋಣ ಫಸ್ಟ್ ಹೆಂಗೆ ಇದೆ ಅಂತೇಳಿ. ಸೊ ದಿಲ್ಲಿ ಟ್ರಾವೆಲ್ ಮಾಡ್ಬೇಕಾಗಿತ್ತೆ. ಬಟ್ ಇರಲಿ, ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡೋಣ. ಮಸ್ತ್ ಗಾಡಿ ಸ್ಟಾರ್ಟ್ ಇಟ್ಟಿದಾರೆ. ಇಂಟೀರಿಯಲ್ ಈ ಥರ ಐತಿ. ಸೊ FM ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಇವೆಲ್ಲ ಲೈಟ್ ಕಂಟ್ರೋಲ್ಸ್ ತೋರಿಸಿದೆ ನಿಮ್ಗೆ. ಮೇನ್ ಬಂದ ಇಂಟೀರಿಯಲ್ ತೋರಿಸ್ಕೊಂಬರ್ರಿ. ಸೊ ಒಳಗೆ ಹೆಂಗೈತೆ ಅಂತೇಳಿ ನಾನು ನೋಡಿಲ್ಲ ಈ ಬಸ್ಸಿಂದ. ಇದೆಲ್ಲ GPRS ಮಿಕ್ಕಿರೋದೆಲ್ಲ ಸೇಮ್ ಐತಿ. ಬಟ್ ಇಲ್ಲಿ ಏನೈತಲ್ಲ ಇದೊಂದು ಎಕ್ಸ್ಟ್ರಾ ಐತೆ ನೋಡ್ರಿ. ಸೊ CC ಕ್ಯಾಮ್ರಾ ಸಿಕ್ಕಾಬಿಟ್ಟು ಕೊಟ್ಟಿದ್ದಾರೆ. 1, 2, 3, 4, 5, 6, 7, 8 CC ಕ್ಯಾಮ್ರಾ. ಬಾ ಗ್ರೇಟ್. ಅಟ್ ದ ಫಸ್ಟ್ ಟೈಮ್ ನಾನು 8 CC ಕ್ಯಾಮ್ರಾ ಕೊಟ್ಟಿರೋದು ನೋಡಾತಿದ್ದೆ. ಸೊ ಇನ್ನು ಮಿಕ್ಕಿರೋದೆಲ್ಲ ಸೇಮ್ ಐತಿ. ಸೊ ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಬರೀ ಒಳಗಡೆ ವಾವ್ ರಾಜ್ ರತನ್. ಸೊ ಸಕತ್ತಾಗಿದೆ ನೋಡೋಣ. ಬ್ಯೂಟಿ ಫುಲ್ ವೈಟ್ ಆ್ಯಂಡ್ ವೈಟ್. ಬಟ್ ಇದು ಡಬಲ್ ಬೆಡ್, ಇದು ಸಿಂಗಲ್ ಇಲ್ಲ. ಮುಂಚೆ ಅದೇನಂದ್ರೆ ಸ್ವಲ್ಪ ಸಿಂಗಲ್ ಇರ್ತೈತೆ, ಇದು ಡಬಲ್ ಬೆಡ್ ಐತಿ, ಒಂದೇ ಇದೆ. ಬಟ್ ಇಲ್ಲಿ ಸೆಂಟ್ರ್ ಒಳಗೆ ನಿಮ್ಗೆ ಇದನ್ನು ಕೊಟ್ಟಿದ್ದಾರೆ. ಸ್ಕರ್ಟನ್ ಬೇಕಂದ್ರೆ ಸಿಂಗಲ್ ಬೆಡ್ ಇದ್ದವ್ರು ಬೇಕಂದ್ರೆ ಈ ಥರ ಮಾಡ್ಕೋಬೋದು ಹಿಂಗೆ. ಸೊ ಓಕೆ, ಒಂದು ಪಿಲ್ಲೋ ಮಿಕ್ಕಿರೋದೆಲ್ಲ ಸೇಮ್ ಟು ಸೇಮ್ ಓಲೋದವ್ರದ್ದು. ಇನ್ನೊಂದು ಎಕ್ಸ್ಟ್ರಾ ಏನಪ್ಪ ಅಂತಂದ್ರೆ ಇಲ್ಲೇ
ಸ್ವಿಚ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಬಾಕಿ ಗಾಡಿ ನಾನು ನೋಡಿರೋ ಬರೀ USB ಇದಷ್ಟೇ ಇತ್ತು, ಸಾಕೆಟ್ ಇತ್ತು. ಬಟ್ ಇದಕ್ಕೆ ಸ್ವಿಚ್ಚು ಕೂಡ ಎಕ್ಸ್ಟ್ರಾ ಐತಿ. ಸೊ ಇದೊಂದು ಗುಡ್, ಯಾಕಂದ್ರೆ ಅದು USB ಚಾರ್ಜರ್ ಫಾಸ್ಟಾಗಿ ಆಗಲ್ಲ. ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. ಸೊ ಬ್ಲ್ಯಾಂಕೆಟ್ ಸ್ವಲ್ಪ ಡಿಫ್ರೆಂಟ್ ಆಗೈತಿ. ಸೊ ನಾನು ಬೇರೆ ಬಸ್ಸಿನಕಿನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಖತ್ತಾಗಿ ವೇಟ್ ಐತಿ. ಸೊ ಅಡ್ಡಿಲ್ಲ. ಸೊ ಬರೀ ಇದು ಬಂದು ಲೋವರ್ ಬೆಡ್ ನೋಡೋಣ. ಈ ರೇಂಜಿಗೆ ಐತಿ. ಬಿಯೋಟೆ ಸೊ ಇಲ್ಲಿ ಸೇಮ್ 2 ಮೊಬೈಲ್ ಇಡೋಕೆ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಸಿಪಿನ ಮತ್ತು ಐಫೋನ್ ಚಾರ್ಜರ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮ್ಗೆ ತೋರಿಸ್ತಿದೆ, ಪ್ಲಗ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿರೋದಿಲ್ಲ 2 TV ಕೊಟ್ಟಿದ್ದಾರೆ. ಇದಕ್ಕೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೊಂದು ಮತ್ತು ಅಲ್ಲೊಂದು ಸಪ್ರೇಟ್ ಒಂದು ಕೊಟ್ಟಿದ್ದಾರೆ. ಬ್ಲೋವರ್ ಬಂದು 2 ಬ್ಲೋವರ್, ಮಿಕ್ಕಿರೋದಂಕ್ರಿ ನಿಮ್ಗೆ ತೋರಿಸಿದ್ದೀನಲ್ಲ ಅದೇ ಥರ. ಸೊ ಇದು ಬಂದು ಸಿಂಗಲ್ ಬೆಡ್. ಸೊ ಸಿಂಗಲ್ ಬೆಡ್ಡಲ್ಲಿ ಬಂದು ನಿಮ್ಗೆ ಏನು ಚೇಂಜಸ್ ಇದೆ ಅಂದರೆ ಇಲ್ಲೂ ಕೂಡ ಒಂದು TV ಕೊಟ್ಟಿದ್ದಾರೆ. ಸೊ 2 AC ಬ್ಲೋವರ್ ಇದೆ. ಸೊ ಇದು ಬಂದು ರೀಡಿಂಗ್ ಲೈಟ್ ಮತ್ತು ಬೆಡ್ ಲೈಟ್ ಅಂತ ಕರಿತೇವೆ ನಾವು. ಸೊ ಇದು ಬಂದು TV ಆಫ್ ಅನ್ನೋ ಕೂಡ ಬಟನ್ ಒಂದು ಕೊಟ್ಟಿದ್ದಾರೆ ಇಲ್ಲಿ. ಸೊ ಓಲೋದವರೇ ಬಿಲ್ಡ್ ಮಾಡಿದ್ರು ಕೆಲವೊಂದಿಷ್ಟು ಫೀಚರ್ಸನ್ನು ಇವರು ಆ್ಯಡ್ ಮಾಡ್ಕೋಬೋದು. ಸೊ ಇದು ಮೇನ್ ಬಂದು ಇಲ್ಲೊಂದು ವಾಟರ್ ಬಾಟ್ಲ್ ಇಡೋಕೆ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಮಿಕ್ಕಿರೋದೆಲ್ಲ ಸೇಮೇ ಇದೆ, ಏನು ಚೇಂಜಸ್ ಇಲ್ಲ. ಬಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ TV ಒಂದು ಮತ್ತು ಬ್ಲ್ಯಾಂಕೆಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗೈತಿ. ಇನ್ನು ಮಿಡ್ಲ್ಸ್ ಕಟನ್ನು ತುಂಬ ದಿವಸಗಳಿಗೆ ಇದಾವೆ. ಬಟ್ ಸ್ಪೆಷಲ್ ಏನಂದ್ರೆ TV ಮತ್ತು ಇದು 3 ಪಿನ್ ಚಾರ್ಜರ್ ಒಂದು. ಸೊ ಲೈಟಿಂಗ್ ಅದೆಲ್ಲ ಸೇಮ್ ಟು ಸೇಮ್ ಬರಂಗ. ಸೊ ಇದೆ ಈ ಥರ ಕಾಣುತ್ತೆ ನೋಡ್ರಿ. ಬರೋಣ ಎಮರ್ಜೆನ್ಸಿ ಡೋರಿಗೆ ಏನಾದ್ರು ಚೇಂಜ್ ಮಾಡಿದ್ರೆ ನೋಡೋಣ. ಸೊ ಇಲ್ಲೇನು ಚೇಂಜಸ್ ಮಾಡಿಲ್ಲ. ಸೊ ಮಿಕ್ಕಿರೋದೆಲ್ಲ ಮಸ್ತ್ ಸಖತ್ತೈತಿ. ಏನು ಎಮರ್ಜೆನ್ಸಿ ಡೋರ್ ಇಲ್ಲ ನೀರು? ಹಾಂ ಇಲ್ಲಿದೆ. ಸೊ ಇದು ಒಂದು ಎಮರ್ಜೆನ್ಸಿ ಡೋರ್. ಇಲ್ಲೂ ಮಾತ್ರ ಯಾವುದೇ ರೀತಿ ಏನು ಚೇಂಜಸ್ ಇಲ್ಲ. ಸೊ ಈ ಥರ ಇದೆ ನೋಡ್ರಿ. ಸೊ ಎಮರ್ಜೆನ್ಸಿ ಡೋರು ಎತ್ತು ತೋರಿಸಿದ್ದೆ, ಬಟ್ ಇಲ್ಲಿ ಬೆಡ್ಡಲ್ಲಿ ಹಾಕಿಬಿಟ್ಟಿದಾರಣ್ಣ. ಅದಷ್ಟು ಕರೆಕ್ಟ್ ಆಗಲ್ಲ. ಬರ್ರಿ ಸೀಟ್ ಬಂದು ಎಷ್ಟಿದ್ದಾವೆ ಏನೋ ಒಂದು ಸತಿ ನೋಡ್ಬಿಡೋಣ ಬರ್ರಿ. ಸೊ ಬೆಡ್ಡಿಂಗ್ ಒಂದು ಡಬಲ್ ಕೊಟ್ಬಿಟ್ಟಿದ್ದಾರೆ, ಸಿಂಗಲ್ ಇಡಬೇಕಾಯ್ತು. ಸೊ ಇಲ್ಲಿ ಬಂದು ಮೇಲ್ಗಡೆ ಸ್ವಲ್ಪ ಹೈಟ್ ಮಾಡಿದ್ದಾರೆ ಇವರು. ಸೇಮ್ 41 ಸೀಟ್ ನೋಡಿರಿ. ಇಲ್ಲೊಂದು CC ಕ್ಯಾಮರಾ ಐತಿ. ಫಸ್ಟ್ ತಿಂಗಳ CC ಕ್ಯಾಮರಾ ಇಟ್ಟಿದ್ದಾರಪ್ಪ ಅವರು. ಸೊ ಅಪ್ಪರ್ ಅಂಕರಿ ಸೇಮ್ ಏನು ಚೇಂಜಸ್ ಇಲ್ಲ, ಸೇಮ್ ಟು ಸೇಮ್ ಓಲೋದರ ಬೆಡ್ ಮಾಡಿದ್ದಾರೆ, ಹಂಗಾಗಿ ಏನು ಚೇಂಜಸ್ ಕಾಣಲ್ಲ. ಸೊ ಇಲ್ಲಿ ಬಂದೊಂದು ಫೈರ್ ಸಿಲಿಂಡ್ರ್ ಸುಮಾರು ತೋರಿಸಿದ್ದೀನಿ ನಿಮ್ಗೆ. ಸೊ ಇದು ಬಂದು ಐ ಹೋಪ್ ಮೇ ಬಿ ಡ್ರೈವರ್ ಬೆಡ್ ಅನ್ಕೋತೀನಿ. ಕೆಲವಷ್ಟು ಬಸ್ ಒಳಗೆ ಕೆಳಗಡೆ ಕೊಟ್ಟಿರ್ತಿದ್ರು, ಬಟ್ ಈ ಬಸ್ ಒಳಗೆ ಡ್ರೈವರ್ ಮೇಲೆ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನೋಡೋಣ. ಈ ರೇಂಜಿಗೆ ಐತಿ. ಅಮೇಝಿಂಗ್. ಸೊ ವೈಟ್ ಆ್ಯಂಡ್ ರೋಡ್ ಹಾಕಿದ್ರೆ ಅದೊಂದು ಲುಕ್ ಓಲೋ ಬಸ್ಸಿಗೆ. ಸೊ ಹಾಗಾಗಿ ಆಲ್ವೇಸ್ ವೈಟ್ ಆ್ಯಂಡ್ ರೋಡ್ ಇರ್ಬೇಕು. ಸೊ ಮಿಕ್ಕಿರೋಲ್ಲ ಎಮರ್ಜೆನ್ಸಿ ಎಲ್ಲ ಪ್ರತಿಯೊಂದೊಂದು ಬೆಡ್ಗೂ ಈ ಥರ ಕೊಟ್ಟಿರ್ತಾರೆ. ಸೊ ಈ ಬಸ್ ಇಂಟೀರಿಯಲ್ ಎಕ್ಸ್ಟೀರಿಯಲ್ ಮಾಡೋಕೆ ನಾನು ಎಲ್ಲೆಲ್ಲಿಂದನೂ ಬಂದು ವಿಡಿಯೋ ಮಾಡತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಏನಾರು ಹೆಚ್ಚಿನ ಡೀಟೇಲ್ ಇದ್ರೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ಫಾಲೋ ಮಾಡಿರಿ. ಹೊಳ್ಳಿ ಯಾವ್ದಾರು ಬೇರೆ ರೂಟಿಂದ ಮಾಡ್ಬೇಕಂತ ನಿಮ್ಗೆ ಏನಾರ ಮಾಡಿ ಇಂಥ ರೂಟ್ ಅಂತಿದ್ರೆ ಆ ರೂಟಿಂದ ಕಮೆಂಟ್ಸ್ ಒಳಗೆ ಹೇಳ್ರಿ. ಆ ರೂಟಿಂದ ಮಾಡೋಕೆ ಟ್ರೈ ಮಾಡ್ತೇನೆ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್.